ಮತ್ತು ಎನ್ ಟಿ ಟಿ ಮಾಡೆಲ್ ಒಂದು ಸಾಫ್ಟ್ವೇರ್ ಇದೆ ಅದರಲ್ಲಿ. ನೀವು ಯಾವುದೇ ನಿಗಮದವರು ಬ್ಯಾಂಕ್ ಖಾತೆ ಓಪನ್ ಮಾಡಬೇಕಾದ್ರೆ ಅದರಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡ್ತೀರೋ ಅದು ಮಾಡಲ್ಲ, ಎನ್ ಟಿ ಟಿ ಮಾಡಲಲ್ಲಿ ಹೊರಟೋಗ್ತದೆ. ಅದು ಚೀಫ್ ಸೆಕ್ರೆಟರಿ ಅವರಿಗೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆ ಬೋರ್ಡಲ್ಲಿ ಬಂದ್ಬಿಡುತ್ತೆ, ಇಷ್ಟು ದುಡ್ಡು ಇಲ್ಲಿಗೋಯ್ತು, ಹಿಂಗೆ ಖರ್ಚಾಯಿತು ಅಂತ. ನೀವು ಯಾಕೆ ನೋಡಲಿಲ್ಲ? ಇಲ್ಲಿ ಈಗಾಗಲೇ ವಾಲ್ಮೀಕಿ ಹಗರಣದ ಒಂದು ತನಿಖೆ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಬ್ಯಾಂಕ್ ಅಧಿಕಾರಿಗಳು ಮೊನ್ನೆನೂ ಕೂಡ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ, ಇದನ್ನು CBI ತನಿಖೆ ಕೊಡಿ ಅಂತ. ನಾವು ಕೇಳಿದ CBI ತನಿಖೆ, ಈಗ CBI ತನಿಖೆ ಮಾಡ್ತಾ ಇದ್ದಾರೆ, ಪೂರ್ತಿ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಒಂದು ತಾತ್ವಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗಿದ್ದೀವಿ. BJP ವಿಧಾನಸಭೆ ಒಳಗಡೆ ಹೋರಾಟ ಮಾಡಿ ನಾನು ಕೂಡ 3 ಗಂಟೆ 18 ನಿಮಿಷ ಮಾತಾಡಿ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಭಾಷಣ ಮಾಡಬೇಕಾದ್ರೆ ಹೇಳಿದ್ರಂತೆ, ಅಶೋಕ ಯಾವ ದಾಖಲೆನೂ ಕೊಟ್ಟಿಲ್ಲ ಅಂತ. ನಾನು ಸರ್ಕಾರದ ಸರ್ಟಿಫೈಡ್ ಕಾಪೀಸ್ನ 59 ದಾಖಲೆಗಳನ್ನು ಕೊಟ್ಟಿದ್ದೀನಿ ನಾನು. ಬ್ಯಾಂಕ್ ಅಕೌಂಟಿಂದ ಹಿಡಿದು, ಫೋರ್ಜರಿ ಅಫಿಡವಿಟ್ಟಿಂದ ಹಿಡಿದು, ಅಲ್ಲಿಂದ ತೆಲಂಗಾಣಕ್ಕೆ ಟ್ರಾನ್ಸ್ಫರ್ ಆದಂಥ ಕಂಪ್ನಿಗಳ ಹೆಸರು, ಅಕೌಂಟ್ ನಂಬರು, ಚೆಕ್ ಕಾಪಿನೂ ಕೊಟ್ಟಿದ್ದೀನಿ ನಾನು. ಇವೆಲ್ಲನೂ ಕೂಡ 59 ದಾಖಲೆಗಳನ್ನು ಕೊಟ್ಟಿದ್ದೀನಿ. ಅಂದರೆ ಮರೆಮಾಚೋ ಅಂಥದ್ದು, ಜನರನ್ನ ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಮೂಢ ಹಗರಣ, ಇವತ್ತು ಭಾಳ ಪ್ರಮುಖವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇರೋ ಮೂಢ ಹಗರಣ, ಇದು ಹಗರಣನೇ ಅಲ್ಲ. 100 ಸುಳ್ಳು ಹೇಳಿ ಸತ್ಯ ಮಾಡಕ್ಕೆ ಹೊರಟಿದ್ದಾರೆ. ಸರಿಯಪ್ಪ, BJP ಅವ್ರಿಗೆ ನಮಗೇನೋ ಬುದ್ಧಿ ಇಲ್ಲ, ನಾವು ಹೇಳ್ತಾ ಇದ್ದೀರಿ ಅಂದರೆ 100 ಸರಿ ಹೇಳ್ತಾ ಇದ್ದೀರಿ ಅಂತ ಅವ್ರು ಹೇಳಿರೋದು. ನೀವ್ಯಾಕೆ ದಾರಿ ಇದ್ದಕ್ಕೂ ಬಾಯ್ ಬಡ್ಬೇಕು ಮುಂದೆ ಓದ್ತಾನೆ ಇದ್ದೀರಲ್ಲ. ನಾವೆಲ್ಲೆಲ್ಲಿ ಓದ್ತಿರೋ ಅಲ್ಲಿ ನಮಗಿಂತ ಮುಂಚೆ ಬಾಯ್ ಬಡ್ಕೊಂಡು ಓದ್ತಾ ಇದ್ದೀರಲ್ಲ. ನೀವ್ಯಾವ ಸುಳ್ಳನ್ನ ಸತ್ಯ ಅಂತ ಮಾಡಕ್ಕೆ ಹೊರಟಿದ್ದೀರ? ಹಂಗಾರೆ ನೀವು ಏನು ಮಾಡಿಲ್ಲ ಅಂದರೆ ನಮ್ಮ ಮುಂದೆ ಯಾಕೆ ಹೋಗ್ಬೇಕಾಯ್ತು? ಹೇಳ್ಕೊಂಡು ನಾನು ಕಳ್ಳ ಅಲ್ಲ ನಾನು ಬಿಟ್ಬಿಡಿ ಅಂತ ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಮತ್ತೆ 40 ವರ್ಷದ ರಾಜಕಾರಣದಲ್ಲಿ ಶುದ್ಧ ಹಸ್ತ ಅಂತಿರಲ್ಲ, ರೀಡು ಮಾಡಿದವರು ಯಾರು? ಅದು 3-4 ಸಾವಿರ ಕೋಟಿ ಹಗರಣ. ಅದನ್ನು ಹಿಂದೆ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಅಂತ ಮಾಡಿ ಏನು ಕಷ್ಟ ಅನುಭವಿಸಿದ್ದಾರೆ ನಿಮಗೂ ಗೊತ್ತಿದೆ. ರೀಡೂನು ಅದೇ ಸೇಮ್ ಡಿನೋಟಿಫಿಕೇಶನ್ನೇ, ಹೆಸರು ಮಾತ್ರ ಚೇಂಜು. ಸಿದ್ದರಾಮಯ್ಯನವರು ಅವತ್ತು ಹೇಳಿದ್ದೇನು, ಕೆಂಪಣ್ಣ ಆಯೋಗದಿಂದ 6 ತಿಂಗಳೊಳಗಡೆ ಕ್ರಮ ಆಗುತ್ತೆ, ಯಾರು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಿ ನಾವು ಕ್ರಮ ತೆಗೆದುಕೊಳ್ತೀರಿ ಅಂತ ವಿಧಾನಸಭೆಯಲ್ಲಿ ಹೇಳಿ ಕೆಂಪಣ್ಣ ಆಯೋಗ ಮಾಡಿದ್ರಪ್ಪ. 6 ತಿಂಗಳಾಯಿತು, 60 ತಿಂಗಳು ಆಗೋಯ್ತು, 6 ವರ್ಷನೂ ಆಗೋಯ್ತು. ಅವಾಗ 10 ವರ್ಷ ಮೇಲೆ ದಾಟ್ತಾ ಇದೆ. ಇಷ್ಟಿದ್ರೂ ಕೆಂಪಣ್ಣ ಆಯೋಗದ ಸ್ಥಿತಿ ಎಲ್ಲೋಗಿದೆ ಗೊತ್ತಿಲ್ಲ, ಮುಚ್ಚಾಕ್ಬಿಟ್ಟಿದ್ದಾರೆ ಕೆಂಪಣ್ಣ ಆಯೋಗದಲ್ಲಿ. ನೀವು ಕ್ಲೀನ್ ಅಂದಿದ್ರೆ ಕೆಂಪಣ್ಣ ಆಯೋಗದ ಯಾಕೆ ನಂದು ತೆರೆದ ಪುಸ್ತಕ ಅಂತ ಅದೊಂದು ಬೇರೆ ಹೇಳ್ತಾರೆ ಯಾವಾಗ. ನಂದು ತೆರೆದ ಪುಸ್ತಕ, ಕೆಂಪಣ್ಣಂದು ಒಂದ್ಸರಿ ತೆರೆದು ಬಿಡ್ರಿ ಪುಸ್ತಕನ, ಕೆಂಪಣ್ಣನ ಪುಸ್ತಕನ ಒಂದ್ಸರಿ ತೆರೆದು ಬಿಡಿ, ಜನಕ್ಕೆ ಗೊತ್ತಾಗಿ. ನಮಗೆ ಬೇಡಪ್ಪ, ರಾಜ್ಯದ ಜನ ನೋಡಲಿ, ಮಾಧ್ಯಮದ ಸ್ನೇಹಿತರು ರಾಜ್ಯದ ನೋಡಲಿ ಏನಿದೆ ಅದರಲ್ಲಿ ಅಂತ. 10 ವರ್ಷ ಆದರೂ ಕೆಂಪಣ್ಣ ಆಯೋಗದ್ದು ಸುದ್ದಿನೇ ಬರಲ್ಲ ಆಚೆ. ಈಗ ನೀವು ದೇಸಾಯಿ ಆಯೋಗ, ಇದಕ್ಕೆ ಎಷ್ಟು ದಿನ ಸ್ವಾಮಿ? ಇದಕ್ಕೊಂದು 25 ವರ್ಷ ಕೊಡ್ತೀರಾ, 30 ವರ್ಷ ಕೊಡ್ತೀರಾ ಇದಕ್ಕೆ? ಅಲ್ಲ ರೀ, ನಿಮಗೆ ಮಾನ ಮರ್ಯಾದೆ ಇದ್ದಿದ್ರೆ ಅಸೆಂಬ್ಲಿ ನಡೆಯೋಕೆ ಒಂದಿನ ಮುಂಚೆ ಯಾಕೆ ಕೊಡ್ತಾ ಇದ್ರಿ? ಏನು ಅವಶ್ಯಕತೆ ಇತ್ತು? ಈ ಹಗರಣ ಬೆಳಕಿಗೆ ಬಂದಾಗೆ ತನಿಖೆ ಕೊಡಬೇಕಾಯ್ತು ನೀವು. ಅಸೆಂಬ್ಲಿ ನಡೆಯುವಾಗ ಒಂದಿನ ಮುಂಚೆ ಕೊಟ್ಟಿದ್ದೀರಿ ಅಂದರೆ ಅಸೆಂಬ್ಲಿಯಲ್ಲಿ ಈ ವಿಚಾರ ಚರ್ಚೆ ಮಾಡಬಾರ್ದು, ಮುಚ್ಚಾಕಬೇಕು. ನಾನು ಯಾವ ರೀತಿ ಕೆಂಪಣ್ಣ ಆಯೋಗನ ಮುಚ್ಚಾಕದೆ ಅದೇ ರೀತಿ ದೇಸಾಯಿ ಹೆಸರಲ್ಲಿ ಮಾಡಿ ಇದನ್ನು ಮುಚ್ಚಾಕಬೇಕು ಅಂತೇಳಿ ಕಣ್ಣು ಮುಚ್ಚಾಲೆ ಆಟ ಆಡೋಕ್ಕೆ ಹೊರಟರು. ಆದರೆ ಇವತ್ತು
ರಾಜ್ಯದ ಜನ, RTI ಕಾರ್ಯಕರ್ತರು, BJP, JDS ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದಕ್ಕೋಸ್ಕರ ಈ ಅರ್ಶಿಣ ಕುಂಕುಮದ್ದು 14 ಸೈಟು, ಅವರ ಬೆಂಬಲಿಗರದು 400-500 ಸೈಟು, ಒಟ್ಟು ಅವರ ಅಧ್ಯಕ್ಷ, ಮೂಡ ಅಧ್ಯಕ್ಷ ಯಾರು ಇರೋದೀಗ, ಮರಿಗೌಡ, ಅವರೇ ಪತ್ರ ಬರೆದಿದ್ದಾರಂತೆ. 3ರಿಂದ ಈ 50-50 ಸ್ಕೀಮಲ್ಲಿ 3ರಿಂದ 4,000 ಕೋಟಿ ಹಗರಣ ಆಗಿದೆ ಅಂತೇಳಿ UDಗೆ ಅವರೇ ಒಂದು ಪತ್ರ ಬರೆದಿದ್ದಾರಂತೆ, ಕಾಂಗ್ರೆಸ್ ಅವರು. ಅವ್ರು ಸುಳ್ಳು ಹೇಳ್ತಾರೆ ಹಂಗಾರೆ? ಈಗ 3ರಿಂದ 4,000 ಕೋಟಿಯ ಜನಗಳ ದುಡ್ಡು ಅಂದರೆ ಅದು ಜನಕ್ಕೆ ವಾಪಸ್ ಕೊಡಿಸೋದು ಜವಾಬ್ದಾರಿ ಅಲ್ವಾ ವಿರೋಧ ಪಕ್ಷವಾಗಿ? ನಮ್ಮ ಕರ್ತವ್ಯ ಅಲ್ವಾ? ನಾವು ಕರ್ತವ್ಯ ಮಾಡ್ತೀರಿ ಅಂತ ಹೇಳಿದ್ರೆ, ನೀವೆಲ್ಲ ಹಿಂದೆ ಏನೇನು ಮಾಡಿದ್ದೀರ ಅದೆಲ್ಲ ಬಿಚ್ತೀನಿ ಅಂತ ಹೇಳ್ತೀರ. ಅಣ್ಣ, ಬಿಚ್ಚಕ್ಕೆ ವಿಧಾನಸಭೆ ಇತ್ತಲ್ಲಣ್ಣ. ನಿಮ್ಮ ಕೈಗೆ IAS, ನಿಮ್ಮ ಕೈಗೆ IPS, 100 ಜನ PS-ಗಳು, ದಾಖಲೆಗಳು ಹಂಗೆ ತಂದು ಕೊಡೋರು. ನೀವು ಓದೋದಷ್ಟೇ. ನಾವಾದರೆ ವಿರೋಧ ಪಕ್ಷ ಆಗಿ ಹುಡುಕಬೇಕು ದಾಖಲೆಗಳನ್ನು. ಕೊಡಲ್ಲ ಇವರು. ಸರ್ಕಾರದವರು ಅಪ್ಲೈ ಮಾಡಿದ್ರೆ 15 ದಿನ ಅಂತಾರೆ, 3 ತಿಂಗಳಾದರೂ ಕೊಡಲ್ಲ. ಅಷ್ಟೆಲ್ಲ ಹುಡುಕಿ ನಾವು ದಾಖಲೆ ತತ್ತೀರಿ. ವಿಧಾನಸಭೆಯಲ್ಲಿ ಒಂದು ಸರಿ ನಿಂತು, ನೋಡಪ್ಪ ನಾನು ಕ್ಲೀನು, ನಿಮ್ಮೆಲ್ಲ ಏನೇನು ನೀವು ಆಪಾದನೆ ಮಾಡ್ತೀರೋ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಾನು ಸಮರ್ಥನಿದ್ದೀನಿ, ನಾನು ಕೊಡ್ತೀನಿ ಅಂದಿದ್ರೆ ಅವಾಗ ನಿಮ್ಮನ್ನು ಕ್ಲೀನ್ ಅಂತ ಒಪ್ಕೊಂಬೋದಾಯಿತು. ಅಲ್ಲಿ ತಪ್ಪಿಸ್ಕೊಂಡು ಓಡೋತೀರ, ಆಚೆ ಬಂದು ಪ್ರೆಸ್ ಮೀಟ್ ಮಾಡ್ತೀರ. ಅವ್ರಿಗೆ ಎಂಥ ಗ್ರೌಂಡ್ ಬೇಕು ಅಂತಂದರೆ, ಹೊಸದೊಂದು ಕಾನೂನು ಮಾಡಬೇಕೀಗ ಫುಟ್ಬಾಲ್ಗೆ. ಸಿದ್ದರಾಮಯ್ಯನವರು ಇರೋ ಕಡೆ ಫುಟ್ಬಾಲ್ಗೆ ಗೋಲ್ ಕೀಪರು, ಆಪೋನೆಂಟ್ ಪಾರ್ಟಿಗೆ ಗೋಲ್ ಕೀಪರ್ ಇರಬಾರ್ದು. ಇವ್ರು ಬಂದು ಫ್ರೀಯಾಗಿ ಗೋಲ್ ಹೊಡ್ಕೊಂಡು ಹೋಗ್ಬೇಕು. ಯಾಕೆ ಅಧಿವೇಶನದಲ್ಲಿ ಮಾತಾಡಿದರೆ ನಿಮಗೆ ನಾವು ಉತ್ತರ ಕೊಡ್ತಾ ಇದ್ರಲ್ಲ, ಏಟಿಗೆ ಇದಕ್ಕೆ ಏಟಿಗೆ ಕೊಡ್ತಾ ಇದ್ರಲ್ಲ ನಾವು, ಅಲ್ಲಿ ಕೊಡಲಿಲ್ಲ. ಆಮೇಲೆ ಅದನ್ನು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ನಾನು ಹೇಳ್ದಂಗೆ ನಾನು 25 ವರ್ಷ ಕಂಟಿನ್ಯೂಸ್ MLA ಆಗಿ ಇದ್ದೀನಿ. ಭಾಳಷ್ಟು ಮುಖ್ಯಮಂತ್ರಿಗಳನ್ನ ನೋಡಿದ್ದೀನಿ. ಇತಿಹಾಸದಲ್ಲಿ ಅಧಿವೇಶನದೊಳಗಡೆ ನಡೆಯುವಂಥದ್ದನ್ನು ಆಚೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಯಾವ ಮುಖ್ಯಮಂತ್ರಿ ಯಾವ ಮಂತ್ರಿನೂ ಕೊಟ್ಟಿಲ್ಲ. ಹಿಂಗೆ ಕೊಡ್ತಾ ಹೋದ್ರೆ ಏನಾಗ್ತತೆ, ಲಾಸ್ಟ್ಗೆ ಯಾರೋ ಪಾಪ ಬಡವ ಇರ್ತಾನೆ MLA ಅಂತ ಇಟ್ಕೊಳ್ಳಿ, ಅವ್ನು ಮಾತಾಡಿದ್ದು ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವರು ಸಾಹುಕಾರಗಳು ದುಡ್ಡಿರೋರೆಲ್ಲ ಕೊಟ್ಟು ಆಚೆ ಬರೋಂಗೆ ಮಾಡಿದ್ರೆ ಅಲ್ಲಿಗೆ ವಿಧಾನಸಭೆ ಸ್ಯಾನಿಟಿಟಿ ಏನಾಗ್ತದೆ, ಗೌರವ ಏನಾಗ್ತದೆ? ಸ್ಪೀಕರ್ ಏನಕ್ಕಿರೋದು? ಸ್ಪೀಕರ್ ಯಾವುದು ಆಚೆ ಹೋಗ್ಬೇಕು, ಯಾವುದು ಆಚೆ ಹೋಗ್ಬಾರ್ದು ತೀರ್ಮಾನ ಮಾಡೋದು ಸ್ಪೀಕರ್ಗೆ ಅಧಿಕಾರ. ಅದು ಅಧಿಕಾರನೂ ಕಸ್ಕೊಂಬಿಟ್ರು ಸಿದ್ದರಾಮಯ್ಯನವರು.